ಸ್ನೇಹಿತರೆ, ಮುಂದಿನ ಕಾರ್ಯಕ್ರಮವಾಗಿ ಇವತ್ತಿನ ಮುಂದಿನ ಕಾರ್ಯಕ್ರಮವಾಗಿ ಸಮಗ್ರ ಜೀವನ ಶೈಲಿಯಲ್ಲಿ ಈ ಸ್ವಯಂ ರೋಗ ನಿರ್ಣಯ ಅನ್ನೋದು ಈಗಾಗಲೇ ನಾವು ಹೆಚ್ಚು ತಿಳ್ಕೊಂಡಿದ್ದೀವಿ. ಸ್ವಯಂ ರೋಗ ನಿರ್ಣಯ ಅಂದ್ರೆ ಸೆಲ್ಫ್ ಡಯಾಗ್ನೋಸಿಸ್ ಅಂತ ಹೇಳ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಟ್ಟಕ್ಕೆ ತಿಳ್ಕೊಂಡು ಆಮೇಲೆ ಮನೆ ಮದ್ದು ತಿಳ್ಕೊಂಡು ಈ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನೋಡಿ ಸ್ನೇಹಿತರೆ, ಸ್ವಯಂ ರೋಗ ನಿರ್ಣಯ ಅನ್ನೋದು ಈ ಆಕ್ಯುಪ್ರೆಷರ್ ಅಲ್ಲಿ ಬಹಳ ಸುಲಭ. ಅದು ಬಹು ಬಹು ಸುಲಭ ಅಂತ ಹೇಳ್ಬೋದು. ಯಾವುದರಲ್ಲಿ? ನಮ್ಮ ಆಕ್ಯುಪ್ರೆಷರ್ ಅಲ್ಲಿ. ಯಾಕಂದ್ರೆ ಈಗಾಗಲೇ ಹೇಳಿದ್ವಿ, ನಮ್ಮ ಎರಡು ಪಾದಗಳು, ಪಾದಗಳು ಮತ್ತೆ ಎರಡು ಹಸ್ತಗಳು, ಈ ನಾಲ್ಕಲ್ಲಿ ನಾವು ಒತ್ತಡ ಕೊಡ್ತಾ ಹೋದ್ರೆ ಮೊದಲನೇದಾಗಿ ಎಲ್ಲಿ ಒತ್ತಡ ಕೊಡ್ತೀವಿ? ಒಂದು ಹೇಳ್ಬೇಕಂದ್ರೆ ಬಿಂದು ಎಂಟು ಅಂದ್ರೆ 0.8 ಅದನ್ನು ಒತ್ತಡ ಕೊಡ್ಬೇಕು. ಅಲ್ಲಿ ಒತ್ತಡ ಕೊಡುವಾಗ ಅಲ್ಲಿ ಏನಾದ್ರು ನಿಮ್ಗೆ ನೋವು ಅನಿಸ್ತಾ ಇದೆ ಅಂತ ಅರ್ಥ ತಿಳ್ಕೊಂಡಿದ್ರೆ ಸಾಕು. ಅವಾಗ ಇಮಿಡಿಯೇಟ್ ನೀವೇನು ತಕ್ಷಣ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ನಿಮ್ಗೆ ಒಂದು 8 ರಿಂದ 10 ದಿವಸ ಮುಂಚಿನಿಂದನೇ ಏನೋ ನಿಮ್ಮ ದೇಹದಲ್ಲಿ ಸ್ವಲ್ಪ ಅಸ್ವಸ್ಥತೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಪಾಯಿಂಟ್. ಅದು ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಪಾಯಿಂಟ್ ನಂಬರ್ 8 ಪಾಯಿಂಟ್, ಬಿಂದು 8 ಅರ್ಥ ಮಾಡ್ಕೊಳ್ಳಿ. ಸೊ ಅದು ಮೊದಲನೇ ಪಾಯಿಂಟ್ ನಾವು ಪ್ರೆಸ್ ಮಾಡ್ಬೇಕಾಗಿರೋದು. ಯಾವ್ದಲ್ಲಿ? ಎರಡು ಹಸ್ತದಲ್ಲಿ. ಅದು ಪ್ರೆಸ್ ಮಾಡ್ಕೊಂಡ ತಕ್ಷಣ ಗೊತ್ತಾಗತ್ತೆ ನಮ್ಮ ದೇಹದಲ್ಲಿ ಈಗಾಗಲೇ ಏನೋ ಒಂದು ಅಸ್ವಸ್ಥತೆ ಇದೆ ಅಂತ, ಅಲ್ವಾ? ಅವಾಗ ಏನ್ ಅಸ್ವಸ್ಥತೆ ಇದೆ ಅಂತ ಮತ್ತೆ ತಿಳ್ಕೊಬೇಕಲ್ಲ. ಅವಾಗ ಎಲ್ಲಾ ಪಾಯಿಂಟ್ಗಳು ಈ ಎರಡು ಹಸ್ತಗಳಲ್ಲಿ, ಪಾದಗಳಲ್ಲಿ, ಮೊದಲನೇದಾಗಿ ಎರಡು ಹಸ್ತಗಳಲ್ಲಿ ಶುರು ಮಾಡ್ಕೊಳ್ಳಿ. ಈ ಎರಡು ಹಸ್ತಗಳಲ್ಲಿ ಇನ್ನು ಬೇರೆ ಪಾಯಿಂಟ್ಸ್ ಪ್ರೆಸ್ ಮಾಡ್ತಾ ಹೋಗಿ. ಅವಾಗ ಅಂದ್ರೆ ಈ ತರ ನೋಡ್ಕೊಳ್ಳಿ, ಈ ತರ ಚಿಕ್ಕದು ಸಿಗತ್ತೆ ನಿಮ್ಗೆ, ಈ ತರ ಪೆನ್ನುಗಳು ಸಿಗತ್ತೆ, ಈ ಆಕ್ಯುಪ್ರೆಷರ್ ಪೆನ್ನುಗಳು. ಓಕೆ, ನಿಮ್ಮ ಕೈಯಲ್ಲಿ ಒಳ್ಳೆ ಟೂಲ್ಸ್ ಏನಪ್ಪಾ ಅಂದ್ರೆ ನಮ್ಮ ಹೆಬ್ಬೆರಳು ಮತ್ತೆ ಎಲ್ಲಾ ಬೆರಳು ಒಳ್ಳೆ ಟೂಲ್ಸ್. ಹೇಳ್ಬೇಕಂದ್ರೆ ಒಳ್ಳೆ ಪರಿಕರಗಳು, ಓಕೆ, ಉಪಕರಣಗಳು. ಆದ್ರೆ ಸೊ ಇದು ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಒತ್ತಡ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಇಂಥ ಪೆನ್ನುಗಳು ಸಿಗತ್ತೆ. ಅಮೆಜಾನ್ ಇಲ್ಲಾಂದ್ರೆ ಯಾವುದೇ ಆನ್ಲೈನ್ ಇಲ್ಲಾಂದ್ರೆ ಆಫ್ಲೈನ್ ಸಿಗತ್ತೆ ನಿಮ್ಗೆ. ಸೊ ಇದು ತಗೊಂಡು ಎಲ್ಲಿ ಒತ್ತಡ ಬೇಕೋ ಅದು ನಿಧಾನವಾಗಿ, ಒಂದು ಪೆನ್ ತರ ಇರ್ತದೆ ಇದು, ಸೊ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋಗ್ಬೋದು. ಓಕೆ, ಈ ಪ್ರೆಷರ್ ಹೆಂಗಿರ್ಬೇಕಂದ್ರೆ ನಿಧಾನವಾಗಿ ಇರಬೇಕು, ಸರಳ, ಒಂದು ಮೃದುವಾಗಿರ್ಬೇಕು. ಯಾವುದು ರಪ್ಚರ್ ಈ ತರ ಒಂಥರ ಅಂದ್ರೆ ಹೆಚ್ಚು ಪ್ರೆಷರ್ ಕೊಡೋದು, ಡ್ಯಾಮೇಜ್ ಮಾಡ್ಕೋದಂದ್ರೆ ಅಲ್ಲಿರುವಂತ ಬಿಂದುಗಳು, ಆ ಶಕ್ತಿ ಕೇಂದ್ರಗಳನ್ನು, ಆ ಸ್ವಿಚಸ್ ಅಂತ ಹೇಳ್ತಿದೆಯಲ್ಲ, ಈ ಸ್ವಿಚಸ್ ಅಂದ್ರೆ ಆ ಸ್ವಿಚ್ನು ಯಾವುದೇ ಕಾರಣಕ್ಕೆ ಫಂಕ್ಷನ್ ಮಾಡಬಾರ್ದು. ಅಂದ್ರೆ ಒಂಥರ ಫೀಸ್ ಹೋಗ್ತದೆ ನೋಡಿ, ಫೀಸ್ ಹೋಗುವಂತ ಪರಿಸ್ಥಿತಿ ತಗೊಂಡ್ ಬರಬಾರ್ದು. ಅಂದ್ರೆ ಅಷ್ಟು ಒತ್ತಡ ಕೊಡಬಾರ್ದು ಅಂತ ಅರ್ಥ. ಹೇಳ್ಬೇಕಂದ್ರೆ ಈ ಒತ್ತಡನೇ ಒಂಥರ ಲೆಕ್ಕ ಮಾಡ್ತಾರೆ. ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ, ಒಂದು LPS ಅಂತ ಒತ್ತಡ ಪ್ರೆಷರ್ ಇದೆಲ್ಲ, ಪ್ರೆಷರ್ ಯಾವ ತರ ಅದಕ್ಕೂ ಇರುವಂತ ಮೆಜರ್ಮೆಂಟ್ ಏನಪ್ಪಾ ಅಂದ್ರೆ LBS. ನಾರ್ಮಲ್ ಒತ್ತಡ ಅಂದ್ರೆ ಅವ್ರು ಹೇಳೋದು, ಈ ಆಕ್ಯುಪ್ರೆಷರ್ ಹೇಳೋದು, ಈ ಶಾಸ್ತ್ರದಲ್ಲಿ ಹೇಳೋದು ಅಂತಂದ್ರೆ 3 LBS. ಯಾವುದು? ನಾರ್ಮಲ್ ಒತ್ತಡ ಈ ತರ ನಿಧಾನವಾಗಿ. ಓಕೆ, ಯಾವುದೇ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ ಪಾಯಿಂಟ್ಸ್ ಇದೆ ನೋಡಿ, ಅಂದ್ರೆ ಅಂತಃಸ್ರಾವಿಕ ಗ್ರಂಥುಗಳು. ಈಗಾಗಲೇ ಹೇಳಿದೆ, ಎಲ್ಲಾ ಅಂತಃಸ್ರಾವಿಕ ಗ್ರಂಥುಗಳು 3, 4, 8, 14, 15, 16, 25, 28, 38. ಓಕೆ, ಇಷ್ಟು ಅಂತಃಸ್ರಾವಿಕ ಗ್ರಂಥಿಗಳು ಏನಿದೆಯೋ ಅದಕ್ಕೆ ಸ್ವಲ್ಪ ಒತ್ತಡ ಜಾಸ್ತಿ ಬೇಕು. ಎಷ್ಟು ಬೇಕಾಗತ್ತೆ? 12 LBS. 12 LBS ಅಂತ ಒಂದು ಮೆಜರ್ಮೆಂಟ್ ಇದೆ, ಹೇಳ್ತಾ ಇದ್ದೀನಿ. ಅದು ನೀವು ಜಸ್ಟ್ ಗಮನಕ್ಕೆ ಇಟ್ಕೊಳ್ಳಿ. ಆದ್ರೆ ನಾನು ಹೇಳೋದು ಈ ನಮ್ಮ ವ್ಯಾವಹಾರಿಕ ಭಾಷೆದಲ್ಲಿ ಹೇಳ್ಬೇಕಂದ್ರೆ, ಯಾವುದೇ ಬೇರೆ ಪಾಯಿಂಟ್ಗಳ ಒತ್ತಡಿ ನಿಧಾನವಾಗಿ ಮೃದುವಾಗಿರ್ಬೇಕು. ಯಾವುದೇ ಗಟ್ಟಿ ಒತ್ತಡ ಮಾಡಬಾರದು. ಓಕೆ, ಮಕ್ಕಳಿಗಾದ್ರೆ ಇದು ಸ್ವಲ್ಪ ಒತ್ತಡ ಕಡಿಮೆ ಮಾಡಿ, ಆದ್ರೆ ಬೇಕಾದ್ರೆ ಹೆಚ್ಚು ಸಮಯ ಮಾಡಿ, ಅಂದ್ರೆ ಹೆಚ್ಚು ರೌಂಡ್ಸ್ ಮಾಡಿ, ಆದ್ರೆ ಒತ್ತಡ ಮಾತ್ರ ಕಡಿಮೆ ಕೊಡ್ತಾ ಹೋಗಿ. ಓಕೆ, ಅದು ಒಂದು. ಎರಡನೇದು, ಈ ಅಂತಃಸ್ರಾವಿಕ ಗ್ರಂಥಿಗಳು ಒಳಗಡೆ ಇರತ್ತೆ, ಆಳವಾದ ಇರತ್ತೆ ಆ ಪಾಯಿಂಟ್ಸು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಒತ್ತಡ ಕೊಟ್ಟಿದ್ರೇನೆ ಅಲ್ಲಿಗೆ ಸೇರತ್ತೆ. ಅದು ಎಷ್ಟು ಸರಿ ಮಾಡ್ತೀರಿ? ದಿನಕ್ಕೊಂದು ಸಾರಿ 2 ಸಾರಿ ಮಾಡ್ಕೊಂಡ್ರೆ ಎಲ್ಲಾ ಅಂತಃಸ್ರಾವಿಕ ಗ್ರಂಥಿಗಳ ಪಾಯಿಂಟ್ಸು ನೀವು ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡಿ, ಎರಡು ಕೈಯಲ್ಲಿ ಮಾಡಿ. ಅವಾಗ ಖಂಡಿತವಾಗಿ ನಿಮ್ಮ ಆರೋಗ್ಯ ಅನ್ನೋದು ಯಾವಾಗಲೂ ಚೆನ್ನಾಗಿರ್ತದೆ. ಓಕೆ, ಸೊ ಈ ತರದು ಈ ಆಕ್ಯುಪ್ರೆಷರ್ ಸ್ನೇಹಿತರೆ. ಈಗ ಸ್ವಯಂ ರೋಗ ನಿರ್ಣಯ ಅಂತ ಈ ಅಂಶದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಬಹಳ ಈಸಿ ಆಗುತ್ತೆ. ಸೊ ಒಂದು ವ್ಯಕ್ತಿ ಇರ್ತಾನೆ, ಅವನು ಯಾವಾಗ್ಲೂ ಹೃದಯಘಾತ ಅಂತ ಹೇಳ್ಬಿಟ್ಟು ಭಯದಿಂದ ಎಷ್ಟು ಸರಿ ಹಾಸ್ಪಿಟ್ಲ್ಗೆ ಹೋಗ್ತಾ ಇರ್ತಾನೆ ಅಂದ್ರೆ, ಯಾವಾಗ್ಲೂ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಇರ್ತಾನೆ. ಓಕೆ, ಇದೇ ತರ ಮಾಡ್ತಾ ಮಾಡ್ತಾ ಅವನೇನ್ ಮಾಡ್ತಾನೆ, ಹಾಸ್ಪಿಟ್ಲ್ಗೆ ಹೋಗ್ತಾನೆ, ಒಂದು ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡ್ತಾನೆ. ಆ ಕಾರ್ಡಿಯಾಲಜಿಸ್ಟ್ ಏನ್ ಮಾಡ್ತಾನೆ, ಅವನ್ಗೆ ECG ತಗೊಂತಾನೆ. ECG ತಗೊಂಡು ಎಲ್ಲ ಎಕ್ಸ್ರೇ ಎಲ್ಲ ತಗೊಂಡು, ಮೊದಲನೇದಾಗಿ ECG ಅಂದ್ರೆ ಅಂದ್ರೆ ಚೆಸ್ಟ್ ಭಾಗ ಅವನಿಗೆ ಪೇನ್ ಅಂತ ಅನಿಸ್ತಾ ಇರ್ತದೆ. ಅವಾಗ ಅನಿಸಿದ ಪ್ರತಿ ಸಮಯದಲ್ಲಿ ಡಾಕ್ಟರ್ ಹತ್ರ ಹೋಗ್ತಾನೆ, ಕಾರ್ಡಿಯಾಲಜಿಸ್ಟ್ ಹೋಗಿ ಕನ್ಸಲ್ಟ್ ಆಗ್ತಾನೆ.
ಆ ಕಾರ್ಡಿಯಾಲಜಿಸ್ಟು ECG ತಗೊಂಡು ಎಲ್ಲ ನೋಡಿ ಪರೀಕ್ಷೆ ಮಾಡಿದ್ಮೇಲೆ ಹೇಳ್ತಾನೆ, ಏನು ತೊಂದರೆ ಇಲ್ಲಪ್ಪ, ನಿಮ್ಗೇನು ತೊಂದರೆ ಇಲ್ಲ, ಈ ಎಂತ ಅಪಾಯ ಏನಿಲ್ಲ, ಹೋಗಿ ಅಂತ ಹೇಳ್ತಾನೆ. ಅವಾಗ ಅಲ್ಲಿಗೆ ಫೀಸ್ ಅವನಿಗೆ 2,000 3,000 ಹೋಗ್ತಾ ಇರ್ತದೆ ಅಲ್ವಾ. ಆ ತರ ಪ್ರತಿ ತಿಂಗಳು ಹೋದ್ರೆ ಏನಾಗತ್ತೆ, ಒಂದು ವರ್ಷಕ್ಕೆ ಅವನಿಗೆ 30,000 36,000 ಖರ್ಚಾಗ್ತಾ ಇತ್ತು ಅಲ್ವಾ. ಸೊ ಇಂಥದ್ದು ಆಗ್ತಾ ಇರ್ತದೆ. ಅವಾಗ ಆಕ್ಯುಪ್ರೆಷರಿಸ್ಟ್ ಹತ್ರ ಬಂದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಸೊ ನೀವು ಒಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಮೊದಲನೇದಾಗಿ ಒಂದು 8ನೇ ಪಾಯಿಂಟ್ ಪ್ರೆಸ್ ಮಾಡ್ತಾನೆ. ಅಲ್ಲಿ ಏನು ಪೇನ್ ಇಲ್ಲ, ಆದ್ರೆ ಆಯ್ತು. 36ನೇ ಪಾಯಿಂಟ್ ನೋಡ್ಕೊಳ್ಳಿ, 36ನೇ ಪಾಯಿಂಟ್ ಅಂತ ಪ್ರೆಸ್ ಮಾಡಕ್ ಹೇಳ್ತೀವಿ, ಅಲ್ಲಿನೂ ಪೇನ್ ಇಲ್ಲ. ಅದ ಅರ್ಥ ಏನು, ಖಂಡಿತವಾಗಿದು ಹೃದಯಕ್ಕೆ ಸಂಬಂಧಿತ ವಿಷಯ ಅಲ್ಲ, ಹೃದಯಕ್ಕೆ ಸಂಬಂಧಿತ ರೋಗ ಅಲ್ಲ ಅಂತ ಅರ್ಥ ಆಗ್ತದೆ. ಸೊ ಅದು ಆ ತರ ಮಾಡ್ಕೋಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ನಾವು ಈಗ ಕಲಿತಾ ಇದ್ವಿ, ಈ ಸೈನ್ಸ್ ಕಲಿತಾ ಇದ್ವಿಲ್ವಾ, ಈಗ ಪೂರ್ತಿ ಈ ತರ ಒಂದೊಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಈ 36ನೇ ಪಾಯಿಂಟ್ ಪ್ರೆಸ್ ಮಾಡಿ ಅಂತ ಆಕ್ಯುಪ್ರೆಷರ್ ಹೇಳ್ತಾನೆ ಇವನಿಗೆ, ಈ ಪರ್ಸನ್ಗೆ ಅಲ್ವಾ. ಅವರು ಪ್ರೆಸ್ ಮಾಡಿ ನೋಡ್ತಾನೆ, 36ನೇ ಪಾಯಿಂಟ್ ಯಾವ ಪೇನು ಇಲ್ಲ, ಯಾವ ನೋವಿಲ್ಲ ಅಲ್ಲಿ. ಅವಾಗ ಹೇಳ್ತಾರೆ ಇದು ಯಾವುದೇ ಹೃದಯಕ್ಕೆ ಸಂಬಂಧಿತ ವಿಷಯ ಅಲ್ಲ ಅಂತ ಹೇಳಿದ ಮೇಲೆ ಅವಾಗ ಅವ್ರಿಗೆ ನಿಜವಾದ ರಿಲೀಫ್ ಸಿಕ್ತು. ನಿಜವಾದ ರಿಲೀಫ್ ಸಿಕ್ತು. ಇಲ್ಲ ಅಂದ್ರೆ ಪ್ರತಿಯೊಂದು ಸರಿ ಅವ್ರಿಗೆ ಸಂಶಯ, ಒಂಥರ ಡೌಟ್, ಏನೋ ಆಗಿದೆ ಏನೋ ಆಗಿದೆ, ಈ ಚೆಸ್ಟ್ ಅಲ್ಲಿ ಏನೋ ಸ್ವಲ್ಪ ಪೇನ್ ಬಂದ್ರೆ ಏನೋ ಹೃದಯಕ್ಕೆ ಸಂಬಂಧ ಏನೋ ಆಗಿದೆ, ಹೃದಯಕ್ಕೆ ಸಂಬಂಧ ಏನೋ ರೋಗ ಬಂದಿದೆ, ಇಲ್ಲ ಹೃದಯ ಘಾತ ಆಗುವಂತ ಅವಕಾಶ ಇದೆ ನನಗೆ ಅಂತ ಆ ಸಂಶಯದಿಂದ, ಆ ಅಪನಂಬಿಕೆದಿಂದ ಅವನು ಯಾವಾಗಲೂ ಡಾಕ್ಟರ್ ಹತ್ರ ಹೋಗ್ತಾ ಇದ್ದ. ಇದು ಅವಾಯ್ಡ್ ಮಾಡ್ಕೊಂಡಾಗೆ ಒಂದು ವರ್ಷಕ್ಕೆ 30,000 ಮಿಕ್ಕಿತ್ತು. ಅಂದ್ರೆ 30,000 ಅನ್ನೋದು ಖರ್ಚು ಆಗ್ತಾ ಇಲ್ಲ, ಈಗ ಸೇವ್ ಆಗಿದ್ದು. ಅದ್ರ ಜೊತೆಗೆ ಅವನಿಗಿರುವಂತ ಹೆಚ್ಚು ಟೆನ್ಷನ್, ಅಂದ್ರೆ ಆ ಟೆನ್ಷನ್ ಇಂದ ರಿಲೀಫ್ ಆದ. ಓಕೆ, ಅಂದ್ರೆ ಪೂರ್ತಿ ಅವ್ರಿಗೆ ಒಂಥರ ಉಪಶಮನ ಸಿಕ್ತು ಅಲ್ವಾ. ಸೊ ಇದು ಒಂದು ಉದಾಹರಣೆ ಸ್ನೇಹಿತರೆ, ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಸ್ವಯಂ ರೋಗ ನಿರ್ಣಯದಕ್ಕೆ ಈ ವಿಧಾನವೇನಿದೆಯೋ ನಮ್ಮ ಆಕ್ಯುಪ್ರೆಷರ್ ಎಷ್ಟು ಉತ್ತಮ ಉತ್ತಮ ಲಕ್ಷಣವಿದೆ ನೋಡ್ಕೊಳ್ಳಿ. ಅಂದ್ರೆ ನಮ್ಮ ಆಕ್ಯುಪ್ರೆಷರ್ಗೆ ಇರುವಂತ ಉತ್ತಮ ಲಕ್ಷಣ ಏನಪ್ಪಾ ಅಂದ್ರೆ ಸ್ವಯಂ ರೋಗ ನಿರ್ಧಾರಣ. ಇದು ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ. ಒಂದು ಬ್ಯಾಂಕ್ ಅಧಿಕಾರಿ ಇರ್ತಾನೆ, ಒಂದು ಬ್ಯಾಂಕ್ ಅಧಿಕಾರಿ. ಅವನಿಗೇನಾಗತ್ತಂದ್ರೆ ಎದೆಯಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಗತ್ತೆ, ಅನ್ಈಸಿನೆಸ್ ಅಂತ ಹೇಳ್ತೀವಲ್ಲ, ಅನ್ಈಸಿನೆಸ್ ಅಂತ ಒಂದು ಡಿಸ್ಕಂಫರ್ಟ್ ಯಾವುದಲ್ಲಿ ಎದೆಯಲ್ಲಿ ಆಗ್ತದೆ ಅವನಿಗೆ. ಅವಾಗ ಅದು ಅನುಭವಿಸುವಾಗ ಏನ್ ಹೇಳ್ತಾನೆ ಅಂದ್ರೆ, ಖಂಡಿತವಾಗಿ ಆ ಪೇನ್ ಜಾಸ್ತಿ ಇತ್ತಲ್ಲ, ಅವಾಗ ಆಕ್ಯುಪ್ರೆಷರ್ ಡಾಕ್ಟರ್ ಹತ್ರ ಬರ್ತಾನೆ. ಬಂದಿದ ಮೇಲೆ ಅವ್ರು ಹೇಳ್ತಾರೆ 36ನೇ ಪಾಯಿಂಟ್ ಪ್ರೆಸ್ ಮಾಡ್ಕೋಪ, ಹಾಗೆ ಒಂದು 3 ದಿವಸ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾನೆ. ಅವಾಗ 3 ದಿವಸ ರಜೆ ಹಾಕ್ತಾನೆ ಆಫೀಸ್ಗೆ, ಹಾಕಿ ಮನೆಯಲ್ಲೇ ಚೆನ್ನಾಗಿ ವಿಶ್ರಾಂತಿ ತಗೊಂತಾರೆ. ಆ ಜೊತೆಗೆ ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ 36ನೇ ಪಾಯಿಂಟ್ ಮತ್ತೆ 16ನೇ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್, ಈ ಎರಡು ಪ್ರೆಸ್ ಮಾಡ್ಕೊತಾ ಹೋಗ್ತಾರೆ ಒಂದು 3 ದಿವಸ ಕಾಲ. ಅದಾದ್ಮೇಲೆ ಅವನಿಗೆ ರಿಲೀಫ್ ಆಯ್ತು. ಅವಾಗ ಮತ್ತೆ ಕಾರ್ಡಿಯಾಲಜಿಸ್ಟ್ ಅಂದ್ರೆ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾನೆ, ಹೋಗಿ ತೋರಿಸುವಾಗ ಹಾರ್ಟ್ ಸ್ಪೆಷಲಿಸ್ಟ್ ಏನ್ ಹೇಳ್ತಾನೆ ಅಂದ್ರೆ, ನೀವು ಹೃದಯ ಘಾತದಿಂದ ತಪ್ಪಿಸ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಹೃದಯ ಘಾತದಿಂದ ನೀವು ತಪ್ಪಿಸ್ಕೊಳ್ಳೋದಾಯ್ತು, ಇದು ಒಂದು ನಿಮ್ಗೆ ಒಂದು ರಕ್ಷಣೆ ಸಿಕ್ತು ಅಂತ ಹೇಳ್ತಾರೆ. ಅದು ಈ ಈ ಈ ನಮ್ಮ ಈ ಆಕ್ಯುಪ್ರೆಷರ್ ಒಂದು ಮಹತ್ವ ಸ್ನೇಹಿತರೆ. ಆಕ್ಯುಪ್ರೆಷರ್ ಮಹತ್ವ ಹೆಂಗಿದೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಕನಿಷ್ಠ ಏನಾಗುತ್ತಂದ್ರೆ ಪ್ರತಿದಿನ ಅಥವಾ ವಾರಕ್ಕೆ ಕನಿಷ್ಠ 3 ಬಾರಿ 2 ಅಂಗಗಳು, ಈಗಾಗಲೇ ಹೇಳಿದವಲ್ಲ 2 ಅಂಗಗಳು, ಈ 2 ಅಂಗಗಳು 2 ಪಾದಗಳು ಅದು ಒತ್ತೋ ಮುಖಾಂತರ ಏನಾಗ್ತದೆ ಗೊತ್ತಾ, ಖಂಡಿತವಾಗಿ ಯಾವುದೇ ಬೇರೆ ವೈದ್ಯರ ಹತ್ರ ಹೋಗುವಂತ ಅವಶ್ಯಕತೆ ನಮಗೂ ಇಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಏನಾಗತ್ತೆ, ಖಂಡಿತವಾಗಿ ನಾವು ಯಾವುದೇ ರೋಗ ಬರಕ್ ಮುಂಚೆ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ 2 ಅಂಗಗಳು 2 ಪಾದಗಳು ನಾವು ಪ್ರೆಸ್ ಮಾಡುವಾಗ ಎಲ್ಲಿ ಪೇನ್ ಅನಿಸ್ತದೋ, ಯಾವ ಪಾಯಿಂಟ್ ಅಲ್ಲಿ ಪೇನ್ ಅನಿಸ್ತದೋ ಅದು ಪ್ರಕಾರ ನಾವು ರೋಗ ನಿರ್ಧಾರ ಮಾಡ್ತೀವಿ, ಎಲ್ಲಿ ಆಕ್ಯುಪ್ರೆಷರ್ ಅಲ್ಲಿ. ಅದು ಅರ್ಥ ಮಾಡ್ಕೊಳ್ಳಿ. ಅದು ಪಾದ ಆಗ್ಬೋದು, ಕೈ ಆಗ್ಬೋದು, ಹಸ್ತಗಳಾಗ್ಬೋದು, ಪಾದಗಳಾಗ್ಬೋದು. ಈ ತರ ಮಾಡುವಾಗ ಇದು ಎಷ್ಟು ಅಂದ್ರೆ ರೋಗ ಬರಕ್ ಮುಂಚೆನೆ ನಿರ್ಧಾರ ಮಾಡುವಂತ ಅವಶ್ಯಕತೆ ಇದಕ್ಕಿದೆ. ಅದೇ ಯಾವ್ದೇ ನೋಡ್ಕೊಳ್ಳಿ, ಯಾರಿಗೊಬ್ರು ಕ್ಯಾನ್ಸರ್ ಬರುವಂತ ಅವಕಾಶ ಇದೆ ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ಹೃದಯಘಾತ ಬರುವಂತ ಅವಕಾಶ ಇನ್ನೊಂದು 10 ದಿವಸಲ್ಲೋ 15 ದಿವಸಲ್ಲೋ ಬರುವಂತ ಅವಕಾಶ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಈ ಪಾಯಿಂಟ್ಗಳ ಮೇಲೆ ಪ್ರೆಸ್ ಮಾಡುವಾಗ, ಆ ಪಾಯಿಂಟ್ ಮೇಲೆ ಒಂದು ಒತ್ತಡ ಕೊಡುವಾಗ ನಿಮ್ಗೆ ಅಲ್ಲಿ ನೋವು ಅನಿಸ್ತದೆ. ಆ ನೋವು ಅನಿಸಿದ ತಕ್ಷಣ ಏನಂದ್ರೆ ನೀವು ಅರ್ಥ ಮಾಡಬೇಕಾದ್ರೆ, ಈಗಾಗಲೇ ನಿಮ್ಮ ದೇಹದಲ್ಲಿ ಕಾಣಿಸ್ತಾ ಇಲ್ಲ, ಇನ್ನೂ ಮೇಲ್ಗಡೆ ಬಂದಿಲ್ಲ, ಇನ್ನು ಮೇಲ್ಗಡೆ ಬಂದಿಲ್ಲ, ಆದ್ರೆ ಅಂತರದಲ್ಲಿ ಇದೆ ಅದು ಅಲ್ವಾ. ಅದನ್ನು ಪ್ರೆಸ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಮೇಲ್ಗಡೆ ಬರೋದೇ ಇಲ್ಲ. ಅದು ಹಾಗೆ ನಾವು ಪರಿಷ್ಕಾರ ಮಾಡ್ಕೋಬಹುದು, ಪರಿಹಾರ ಮಾಡಿಕೊಂಡು ನಮ್ಮ ಆ ರೋಗದಿಂದ ನಾವು ಆಚೆ ಕಡೆ ಬರೋದು ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ ಯಾವ್ದ್ರಲ್ಲಿ, ನಮ್ಮ ಈ ಆಕ್ಯುಪ್ರೆಷರ್ ಸ್ನೇಹಿತರೆ. ಈ ತರ ನೋಡ್ಕೊಂತ ಹೋದ್ರೆ ಸ್ನೇಹಿತರೆ, ನಿಜವಾದ ಈ ಅಂದ್ರೆ ಒಂಥರ ಚಿಕಿತ್ಸಾ ವ್ಯವಸ್ಥೆ ಆಗಿದೆ ಇದು, ಮತ್ತೆ ರೋಗ ನಿರ್ಧಾರಣಾ ವ್ಯವಸ್ಥೆನೂ ಆಗಿದೆ. ಯಾವುದು, ಆಕ್ಯುಪ್ರೆಷರ್ ಅಂತ ಹೇಳ್ಬೋದು. ಇದು ಸಾಮಾನ್ಯ ಕಾಯಿಲೆಗಳಿಂದ ಸ್ನೇಹಿತರೆ, ಹೃದಯಘಾತ ಮತ್ತೆ ಪಾರ್ಶ್ವವಾಯು ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಈ ಮೆದುಳಿನ ಸಮಸ್ಯೆ ಆಗ್ಬೋದು, HIV ಆಗ್ಬೋದು, ಏಡ್ಸ್ ಆಗ್ಬೋದು, ಇಂಥ ಭಯಾನಕ
ಈ ಭಯಾನಕರ ಕಾಯಿಲೆಗಳು ಆರಂಭಿಸಕ ಮುಂಚೆನೆ ಪತ್ತ ಪತ್ತ ಆಗೋದು ಸಾಧ್ಯವಾಗುತ್ತೆ. ಅಂದ್ರೆ ಅದು ಪ್ರಾರಂಭಿಸಕ್ ಮುಂಚೆನೆ ನಮ್ಮ ದೇಹದಲ್ಲಿ ಪ್ರಾರಂಭಿಸ್ಕೊಳ್ಳೋ ಮುಂಚೆನೆ ಆ ತೀವ್ರತೆ ಹೆಚ್ಚಾಗ ಮುಂಚೆನೆ ನಾವು ಅದು ಈ ವ್ಯಾಧಿಗಳ ಬಗ್ಗೆ ಪೂರ್ತಿ ಪತ್ತ ಸಿಗತ್ತೆ. ಅಂದ್ರೆ ಒಂಥರ ಅದ್ರ ಬಗ್ಗೆ ಆ ನಾವು ತಿಳ್ಕೊಂತೀವಿ, ನಿರ್ಧಾರ ಮಾಡ್ತೀವಿ, ಮತ್ತೆ ಅದಕ್ಕೂ ಪರಿಷ್ಕಾರ ಕೊಟ್ಕೊಂತ ಹೋಗ್ತೀವಿ ಸ್ನೇಹಿತರೆ. ಇದು ಪ್ರಾಮುಖ್ಯವಾದಂತ ವಿಷಯ. ಇನ್ನೊಂದು ಮಕ್ಕಳ ವಿಷಯದಲ್ಲಿ ನೋಡೋಣ. ಈ ಆಕ್ಯುಪೇಷನ್ ವಿಷಯ ಏನಂದ್ರೆ ಮಕ್ಕಳ ವಿಷಯದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಮಕ್ಕಳ ವಿಷಯದಲ್ಲಿ ಏನಾಗುತ್ತೆ ಗೊತ್ತಾ? ಮಕ್ಕಳ ವಿಶೇಷವಾಗಿ ಮಕ್ಕಳು ಯಾವುದೇ ಏಲಕ್ಕೆ ರೋಗ ಆರಂಭಿಸಕ್ ಮುಂಚೆ, ರೋಗ ಬರಕ್ ಮುಂಚೆ, ರೋಗ ಅನುಭವಿಸ್ತಿದ್ರು ಅವರು ಏಲಕ್ಕೆ ಸರಿಯಾದ ಅವ್ರಿಗೆ ಅಂದ್ರೆ ಆ ಭಾಷೆನ ಮಾತುಗಳು ಮಾತಾಡಕ್ಕೆ ಅವ್ರು ಸಾಧ್ಯವಾಗಲ್ಲ ಮಕ್ಕಳಿಗೆ. ಅವಾಗ ಏನಂತಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು. ಯಾವ ತರ ಅರ್ಥ ಮಾಡ್ಕೋಬಹುದು? ಅವ್ರು ಎರಡು ಕಾಲುಗಳು ಮತ್ತೆ ಎರಡು ಹಸ್ತಗಳು ತಗೊಂಡು ನೀಟಾಗಿ ಪ್ರೆಸರ್ ಮಾಡ್ತಾ ಹೋಗುವಾಗ ಯಾವುದೇ ಒಂದು ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಮಕ್ಕಳಿಗೆ. ಅಲ್ಲಿ ಅವರು ಹೆಚ್ಚು ಪೇನ್ ಇದೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಅವರು ಅವ್ರು ಕೈಯೋ ಕಾಲೋ ತೆಗಿಬಿಡ್ತಾರೆ ಅಂದ್ರೆ ವೇಗವಂತವಾಗಿ. ಮತ್ತೆ ಮೊದಲನೇದು ಹೆಚ್ಚು ಅಲಿತಾರೆ. ಅದಾದ್ಮೇಲೆ ಸೆಕೆಂಡ್ನೇದು ಏನಂದ್ರೆ ಕೈಯೋ ಇಲ್ಲ ಕಾಲು ಅದು ನಿಮ್ಮಿಂದ ವೇಗವಂತವಾಗಿ ಆಚೆ ತಗೋತಾರ ಅವ್ರು, ಅಲ್ವಾ? ಸೊ ಆಗ ಆಗ ಅರ್ಥ ಮಾಡ್ಕೋಬೇಕು ನಾವು. ಆ ಪಾಯಿಂಟ್ ಅಲ್ಲಿ ಒತ್ತಡ ಕೊಡುವಾಗ ಅವ್ರಿಗೆ ಇಷ್ಟು ನೋವು ಅನ್ಸಲ್ಲ. ಆ ಪರ್ಟಿಕ್ಯುಲರ್ ಅದು ಸಂಬಂಧಿತ ಏದೋ ರೋಗ ಇದೆ ಅಂತ ಆ ರೋಗ ನಿರ್ಧಾರಕ್ಕೆ ಮತ್ತೆ ನೀವು ಚಾರ್ಟ್ ನೋಡ್ಕೊಂಡು ನಿಮ್ಗೆ ಅರ್ಥ ಆಗತ್ತೆ. ಅವಾಗ ಬೇಕಂದ್ರೆ ವೈದ್ಯರ ಹತ್ರ ಹೋಗಿ ಯಾವುದೇ ನೀವು ಪ್ರಯತ್ನ ಮಾಡ್ಕೋಬಹುದು. ಈಗ ಮನೆಯಲ್ಲೇ ಸ್ವಲ್ಪ ಮಾಡ್ಕೋಬಹುದು. ಕಮ್ಮಿ ಇದ್ರೆ, ಹೆಚ್ಚಾಗಿದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ. ಅಂದ್ರೆ ತೀವ್ರತೆ ಹೆಚ್ಚಾಗಿದ್ರೆ, ಈಗಾಗಲೇ ತೀವ್ರತೆ ಹೆಚ್ಚಾಗಿದ್ರೆ ವ್ಯಾಧಿನೂ ಅಷ್ಟೇ ಒಂದು 15 ದಿವಸಕ್ಕಿಂತ ಜಾಸ್ತಿ ಆಗೇ ಇದ್ರೆ ವ್ಯಾಧಿ, ಖಂಡಿತವಾಗಿ ನೀವು ಯಾವುದೇ ಒಂದು ಮೆಡಿಕಲ್ ಅಸಿಸ್ಟೆಂಟ್ ತಗೋಬೇಕಾಗತ್ತೆ. ಆಯುರ್ವೇದ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಇಲ್ಲಾಂದ್ರೆ ನಮ್ಮ ಅಲೋಪತಿ, ಹೆಚ್ಚು ತೀವ್ರತೆ ಅಲೋಪತಿ, ಕ್ರಿಟಿಕಲ್ ಆಗಿದೆ ಅಲೋಪತಿ, ಇಂಥದ್ದೆಲ್ಲ ನಾವು ನಿರ್ಧಾರ ಮಾಡ್ಕೋಬೇಕು. ಆ ತಿಳುವಳಿಕೆ ಅರಿವನ್ನು ನಮ್ಗೆ ಬಂದೇ ಬರ್ತದೆ ಸ್ನೇಹಿತರೆ. ಈ ತರ ನಾವು ಪ್ರತಿಯೊಂದು ತಿಳ್ಕೊಂತ ಹೋದ್ರೆ ನಮ್ಗೆ ಅರಿವು ಅನ್ನೋದು ಖಂಡಿತವಾಗಿ ಸಿಗತ್ತೆ. ಸೊ ಅವಾಗ ನಾವು ಪ್ರತಿಯೊಂದನ್ನು ನಾವು ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಸ್ನೇಹಿತರೆ. ಸೊ ಈ ತರ ಮಕ್ಕಳಿಗೂ ಎಷ್ಟು ಗುಣ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮಕ್ಳಿಗೆ ಅಂದ್ರೆ. ಸೊ ಆತರ ನಾವು ನಿರ್ಧಾರ ಮಾಡ್ಬೋದು. ಅವ್ರಿಗೆ ಏನ್ ತೊಂದರೆ ಇದೆ ದೇಹದಲ್ಲಿ ಅಂತ ನಾವು ನಿರ್ಧಾರ ಮಾಡ್ಕೊಳಕ್ಕೆ ಇದು ಅದ್ಭುತವಾದ ಅವಕಾಶ ಸ್ನೇಹಿತರೆ. ಸೊ ಈ ತರ ಇನ್ನೊಂದು ಕುಟುಂಬ ಅವರು ಎಚ್ ಐ ವಿಂದ ಬಲಿತಾ ಇದ್ರು. ಎಚ್ ಐ ವಿಂದ ನಿಜವಾಗಿ ಅವ್ರು ತುಂಬಾ ಸಫರ್ ಆಗ್ತಾ ಇದ್ರು ಒಂದು ಫ್ಯಾಮಿಲಿ. ಅವ್ರಿಗೂ ಇದರಿಂದ ನಿರ್ಧಾರ ಮಾಡುವಂತ ಅವಕಾಶ ಸಿಗ್ತದೆ ಸ್ನೇಹಿತರೆ. ಯಾವುದು? ಆಕುಪ್ರೆಷರಿಂದ ಏನಾಯ್ತು ಅಂದ್ರೆ ಅವ್ರು ಖಂಡಿತವಾಗಿ ಅವ್ರಿಗಿರುವಂತ ಸಮಸ್ಯೆ ಹೆಚ್ಚಾಗಿತ್ತು. ಅವರು ಅವ್ರು ನಿರ್ಧಾರ ಮಾಡಿ ಆಮೇಲೆ ಅದಕ್ಕೂ ಪರಿಷ್ಕಾರ ಕೊಡೋಕ್ಕೂ ತುಂಬಾ ಅನುಕೂಲ ಆಯ್ತು. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಯಾವುದೇ ಒಂದು ನಮ್ಗೆ ಏನಿರ್ಬೇಕಂದ್ರೆ ಸ್ನೇಹಿತರೆ, ಪ್ರತಿಯೊಂದು ಡಯಾಗ್ನೈಸ್ ಮಾಡೋದು, ಸೆಲ್ಫ್ ಡಯಾಗ್ನೈಸ್ ಮಾಡೋದು ಎಲ್ಲ ಮಾಡ್ತಾ ಹೋಗ್ಬೋದು ಖಂಡಿತವಾಗಿ. ಓಕೆ. ಸೊ ಆತರ ಈ ಆಕುಪ್ರೆಷರ್ ನಾವು ಪ್ರತಿಯೊಂದು ದಿವಸ ಬಳಸ್ಕೊಳ್ಳೋಣ. ಸೊ ಒಂದು ವ್ಯಕ್ತಿ ಬರ್ತಾನೆ ಅಂದ್ರೆ ಒಂದು ಮಕ್ಕಳನ್ನ ತಗೊಂಡ್ ಬರ್ತಾನೆ ಆಕುಪ್ರೆಷರ್ ಡಾಕ್ಟರ್ ಹತ್ರ. ಅವ್ರೇನ್ ಮಾಡ್ತಾರೆ, ಅವ್ರಿಗೂ ತಕ್ಷಣ ಏನ್ ಮಾಡ್ತಾರೆ, 37ನೇ ಪಾಯಿಂಟ್ ಸ್ಪ್ಲೀನ್ ಅಂತಿದೆಲ್ಲ, ಸ್ಪ್ಲೀನ್ ಅದು ಪ್ರೆಸ್ ಮಾಡ್ತಾರೆ. ಅಲ್ಲಿ ನೋವು ಕಾಣಿಸ್ತದೆ. ಆಮೇಲೆ 22, 23, 25, 27 ಈ ಪಾಯಿಂಟ್ಸ್ ಪ್ರೆಸ್ ಮಾಡ್ತಾನೆ. 28 ಪ್ರೆಸ್ ಮಾಡ್ತಾನೆ. 28 ಅನ್ನೋದು ನಿಮ್ಗೆ ಗೊತ್ತಲ್ಲ, ಅದು ಪ್ಯಾನ್ಕ್ರಿಯಾಸ್. ಈ ಪಾಯಿಂಟ್ ಪ್ರೆಸ್ ಮಾಡ್ತಾನೆ. ಅಲ್ಲಿ ಅವ್ರಿಗೆ ನೋವು ಅಂತೂ ಅನಿಸ್ತದೆ. ಆವಾಗ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ ಈ ತಲಸೇಮಿಯಾ ಅಂತ ಒಂದು ವ್ಯಾಧಿ ಅಂತ ನಿರ್ಧಾರ ಮಾಡ್ತಾನೆ. ಈ ತಲಸೇಮಿಯಾ ಅಂತ ನಿರ್ಧಾರ ಮಾಡಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಮತ್ತೆ ಅವ್ರ ಎಲ್ಲ ಮಕ್ಕಳನ್ನ ಕರೆಸಿದ್ರೆ ಅವಾಗ ಗೊತ್ತಾಗತ್ತೆ ಅವ್ರ ತಂದೆಗೆ ಎಚ್ ಐ ವಿ ಇತ್ತು ಅಂತ. ಆ ಎಚ್ ಐ ವಿ ಇರುವಾಗ ಅದು ಅವರು ತಾಯಿಗೆ ಸಂಕ್ರಮಿಸ್ತದೆ. ತಾಯಿಯಿಂದ ಎಲ್ಲಾ ಮಕ್ಳಿಗೆ ಬರ್ತಾ ಇದೆ. ಈಗಾಗಲೇ ಶುರು ಆಗಿದೆ ಅಂತ ಅರ್ಥ. ಅಂದ್ರೆ ಎಚ್ ಐ ವಿ ಬರಕ್ ಮುಂಚೆ ಬರುವಂತ ವ್ಯಾಧಿ ಇದು ತಲಸೇಮಿಯಾ. ಆಗ ನಿರ್ಧಾರ ಮಾಡ್ಕೊಂಡು ಅವ್ರಿಗೆಲ್ಲರಿಗೂ ಶಾಕ್ ಆಗತ್ತೆ. ಅಂದ್ರೆ ನೋಡಿ, ಇರೋದು ಎಚ್ ಐ ವಿ ಅವ್ರ ತಂದೆಗೆ, ಅದರಿಂದ ಮಕ್ಕಳಿಗೆ ಈ ತರ ತೊಂದರೆ ಆಗ್ತಾ ಇದೆ. ಒಂದು ಮಕ್ಕಳಿಗೆ ಈಗಾಗಲೇ ಈ ಪಾಯಿಂಟ್ಸ್ ಎಲ್ಲ ಪ್ರೆಸ್ ಮಾಡುವಾಗ ಸೊ ಗೊತ್ತಾಯ್ತು. ಇನ್ನು ಬೇರೆ ಮಕ್ಕಳಿಗೆ ನೋಡಿದ್ರೆ ಅವ್ರಿಗೂ ಬರೋಂತ ಅವಕಾಶ ಇತ್ತು. ಅವಾಗ ಇದೆಲ್ಲ ಗೊತ್ತಾದ್ಮೇಲೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ. ಸೊ ಖಂಡಿತವಾಗಿ ಆ ಟ್ರೀಟ್ಮೆಂಟ್ ಈ ತಲಸೇಮಿಯಾಗೆ ಮತ್ತೆ ಎಚ್ ಐ ವಿಗೆ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಇದು ಗುಣ ಆಗತ್ತೆ. ಎಲ್ಲರೂ ಈ ಎಚ್ ಐ ವಿಯಿಂದ ಪರಿಷ್ಕಾರ ತಗೋತಾರೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋ, ಇಷ್ಟು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ನಾವು. ಯಾವುದು? ಈ ಆಕುಪ್ರೆಷರ್ ಸ್ನೇಹಿತರೆ. ಈ ತರ ಇದು ಪ್ರತಿಯೊಂದು ನಾವು ಇದು ಅರ್ಥ ಮಾಡ್ಕೊಂಡು ಹೋದ್ರೆ ನಿಜವಾಗಿ ಒಂದು ಅದ್ಭುತವಾದ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಬ್ರು ಅದೇ ತರ ಒಂದು ಲೇಡಿ ಈ ಡಯಾಲಿಸಿಸ್ ಮಾಡ್ಕೊತಾ ಇರ್ತಾರೆ. ಯಾವಾಗ್ಲೂ ಡಯಾಲಿಸಿಸ್ ಮಾಡ್ಕೊತಾ ಇರ್ತಾರೆ. ಆತರ ವೀಕ್ ಅಂದ್ರೆ ಒಂದು ವಾರಕ್ಕೆ 3 ಸರಿ ಮಾಡ್ಕೊತಾ ಇರ್ತಾರೆ. ಅವಾಗ ಅವ್ರಿಗೆ ಏನು ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಅವಾಗ ಏನ್ ಮಾಡ್ತಾರೆ, ಆ 2 ಕಿಡ್ನಿಗಳು ತೆಗಿಬೇಕು, ಫೇಲ್ ಆಗಿದೆ ಅಂತ ಹೇಳ್ತಾರೆ.
ಅವಾಗ ಏನಾಯ್ತಂದ್ರೆ ಅವಾಗ ಈ ಡಾಕ್ಟರ್ ಹತ್ರ ನಮ್ಮ ಅವ್ರು ತುಂಬಾ ಭಯ ಪಡ್ತಾರೆ. ಭಯ ಇಟ್ಕೊಂಡು ಈ ಡಾಕ್ಟರ್ ಹತ್ರ ಅಂದ್ರೆ ನಮ್ಮ ಆಸ್ಪತ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಅವಾಗ ಏನ್ ಮಾಡ್ತಾರೆ ಅವರು, ಪಾಯಿಂಟ್ ನಂಬರ್ 11 to 15, 11 to 15 ಅಂದ್ರೆ ಗೊತ್ತಲ್ಲ ನಿಮ್ಗೆ, 11 ಇಂದ 15 ಏನೇನದು ಎಲ್ಲ ಲೈಂಗಿಕ ಗ್ರಂಥುಗಳು ಅಂದ್ರೆ ಸೆಕ್ಸ್ ಗ್ಲ್ಯಾಂಡ್ಸ್, ಅದೆಲ್ಲ ಅಂದ್ರೆ ಓವರೀಸು, ಮತ್ತೆ ಓವರೀಸ್ ಪ್ರೆಸ್ ಮಾಡ್ತಾರೆ ಆ ಲೇಡಿಗೆ. ಮತ್ತೆ ಆ, ಈ ಯಾವುದು ಟೆಸ್ಟಿಟಿಸು, ಈ ಟೆಸ್ಟಿಟಿಸ್ ಗ್ರಂಥಿಗಳು ಎಲ್ಲ ಚೆಕ್ ಮಾಡ್ತಾರೆ. 11 ಇಂದ 15 ವರೆಗೂ ನೋಡ್ತಾರೆ. ಸೊ ನೋಡುವಾಗ ಅವ್ರಿಗೂ ಅರ್ಥ ಆಗುತ್ತೆ. ಮತ್ತೆ 16 ಲಿಂಪ್ ಗ್ಲ್ಯಾಂಡು, ಮತ್ತೆ 26, 26 ಪ್ರೆಸ್ ಮಾಡ್ತಾರೆ. 26 ಪ್ರೆಸ್ ಮಾಡುವಾಗ ಅವಾಗ ಈ ಪಾಯಿಂಟ್ಸ್ ಎಲ್ಲ ನೋಡಿದ್ರೆ 26 ಬಂದು ಕಿಡ್ನಿಗೆ ಸಂಬಂಧಿತ ಪಾಯಿಂಟ್. ಅಲ್ಲಿ ಅವಾಗ ಅವ್ರಿಗೆ ನಿರ್ಧಾರ ಆಗುತ್ತೆ ಏನಂತಂದ್ರೆ ಈಗಾಗಲೇ ಕಿಡ್ನೀಸ್ಗೆ ಅವರು ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಆಗ್ತದೆ. ಒಂದು 50% ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಆಗ್ತದೆ. ಸೊ ಅಂದ್ರೆ ಎಸ್ಪೆಷಲಿ ಏನಾಗಿದೆ ಇವ್ರಿಗೆ, ರೂಟ್ ಕಾಸ್ ಬಂದು ಯುಟ್ರಸ್ ಕ್ಯಾನ್ಸರ್ ಸ್ನೇಹಿತರೆ, ಯುಟ್ರಸ್ ಕ್ಯಾನ್ಸರು. ಸೊ ಆ ಯುಟ್ರಸ್ ಕ್ಯಾನ್ಸರ್ ಇಂದ ಇವರು ಈಗಾಗಲೇ ಸಫರ್ ಆಗ್ತಾ ಇರ್ತಾರೆ. ಅವ್ರಿಗೆ ಅರ್ಥ ಈ ನಿರ್ಧಾರ ಮಾಡ್ತಾರೆ ಆಸ್ಪತ್ರೆ ಡಾಕ್ಟರ್, ಯುಟ್ರಸ್ ಕ್ಯಾನ್ಸರ್ ಬಂದಿದೆ, ಅದರಿಂದ ಸಫರ್ ಆಗ್ತಾ ಇದಾರೆ ಅಂತ. ಮತ್ತೆ ಕಿಡ್ನೀಸ್ ನೋಡಿದ್ರೆ 50% ಡ್ಯಾಮೇಜ್ ಆಗಿರ್ತದೆ, ಇನ್ನು 50% ಕೆಲಸ ಮಾಡ್ತಾ ಇರ್ತದೆ. ಅವಾಗ ಈ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಡುವಾಗ ಏನಾಗುತ್ತೆ ಅಂದ್ರೆ ಈಗಾಗಲೇ ಅವ್ರಿಗೆ ಕಾಲಲ್ಲಿ ಪಾದಗಳಲ್ಲಿ ಎಲ್ಲ ಸ್ವೆಲ್ಲಿಂಗ್ ಇರ್ತದೆ ಸ್ನೇಹಿತರೆ, ಎಲ್ಲ ಉಬ್ಬು ಒಂಥರ. ಅದು ಈ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟಿದ ಮೇಲೆ ಒಂದು 15 ದಿವಸ ಮಾಡ್ಕೊತಾರೆ. ಮಾಡಿದ್ಮೇಲೆ ಈ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿ ಆಮೇಲೆ ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಬರ್ತಾರೆ. ಒಂದು 15 ದಿವಸದಲ್ಲಿ ಅಷ್ಟು ಗುಣ ಆಗುತ್ತೆ. ಇನ್ನು ಸ್ವಲ್ಪ ಹೋಗುವಾಗ ಏನಾಗುತ್ತೆ, ಎಷ್ಟು ಅವ್ರಿಗೆ ಇನ್ನು ಹೆಚ್ಚು ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗಾಗೂ. ಒಂದು 45 ದಿವಸದಲ್ಲಿ ನೋಡಿದ್ರೆ ಈ ಟ್ರೀಟ್ಮೆಂಟ್ ಇಂದ ಪೂರ್ತಿ ಅವರು 45 ದಿವಸದಲ್ಲಿ ಪೂರ್ತಿ ಪರಿಹಾರ ಆಗುತ್ತೆ. ಈ ವ್ಯಾಧಿಯಿಂದನೇ ಆಚೆ ಬರ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಖರ್ಚಾಯ್ತು ಇವ್ರಿಗೆ ಹೇಳ್ಬೇಕಂದ್ರೆ ಒಂದು 200 ರೂಪಾಯಿ ಖರ್ಚಾಯ್ತು ಅಷ್ಟೇ. ಓಕೆ, 200 ರೂಪಾಯಿಗಿಂತ ಹೆಚ್ಚು ಖರ್ಚಾಗಿಲ್ಲ ಅಲ್ವಾ. ಸೊ ಸೊ ಹಲವಾರು ಒಳ್ಳೆ ಪದ್ಧತಿಗಳಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಈ ಆಕ್ಯುಪ್ರೆಷರ್ ಮಾಡುವಾಗ ಸ್ನೇಹಿತರೆ ಅರ್ಥ ಮಾಡ್ಕೋಬೇಕಾಗಿರೋದು, ಯಾವುದೋ ರಿಪೋರ್ಟ್ಸ್ ಬರುತ್ತೆ ಡಾಕ್ಟರ್ ಇಂದ, ಆ ರಿಪೋರ್ಟ್ ನೋಡಿ ನಿರ್ಧಾರ ಮಾಡಕ್ ಆಗಲ್ಲ. ಅಂದ್ರೆ ಈಗಾಗಲೇ ನೋಡ್ತಾ ಇರ್ತೀವಿ ಎಷ್ಟೋ ರಿಪೋರ್ಟ್ಗಳು, ಎಷ್ಟೋ ಬೇರೆ ಬೇರೆ ವಿಷಯಗಳು ಹೇಳ್ತಾ ಇರ್ತದೆ. ಇದು ಚೆನ್ನಾಗಿಲ್ಲ, ಬ್ಲಡ್ ಕಡಿಮೆ ಇದೆ, ಇದರ ಫಾಸ್ಫರಸ್ ಕಡಿಮೆ ಇದೆ, ನೈಟ್ರೋಜನ್ ಕಡಿಮೆ ಇದೆ, ಎಲ್ಲಾ ಅಂಶಗಳು ಆ ರಿಪೋರ್ಟ್ಸ್ ಗಳಿಂದ ಬರ್ತಾ ಇರ್ತದೆ. ಆದ್ರೆ ಪ್ರತಿಯೊಂದು ರಿಪೋರ್ಟ್ ನೋಡಿದ ತಕ್ಷಣ ನಾವು ಅದರಿಂದ ನಾವು ನಿರ್ಧಾರ ಮಾಡಬಾರ್ದು ರೋಗ ಅನ್ನೋದು. ನಾವೇನ್ ಮಾಡ್ಬೇಕಂದ್ರೆ ಪೇಷಂಟ್ ಮುಂದೆ ಕೂರ್ಸ್ಕೊಂಡು ಪೇಷಂಟ್ ಜೊತೆಗೆ ನಾವು ಮಾತಾಡ್ಬೇಕು, ಚೆನ್ನಾಗಿ ಮಾತಾಡ್ತಾ ಹೋಗ್ಬೇಕು. ಅವರು ಹೇಳಿದ ಮೇಲೇನು ಅದರಿಂದ ಪೂರ್ತಿ ನಿರ್ಧಾರನ ಅದು ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಪಾಯಿಂಟ್ಗಳು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಆ ಪಾಯಿಂಟ್ಗಳು ಪ್ರೆಸ್ ಮಾಡ್ತಾ ಹೋದ್ರೆ ನಮ್ಗೆ ಮೂಲ ಕಾರಣ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿಂದ ಬಂದಿದೆ, ಯಾವ್ದು ಕಾರಣ ಆ ರೋಗಕ್ಕೆ, ಅವ್ರು ಸಫರ್ ಆಗ್ತಾರಂತ ಆ ರೋಗಕ್ಕೆ ಏನ್ ಕಾರಣ ಅಂತ ಅವಾಗ ಅರ್ಥ ಆಗುತ್ತೆ ಸ್ನೇಹಿತರೆ. ಅದು ಬಿಟ್ಟು ನಾವು ಯಾವುದೇ ಹೇಳ್ಬೇಕಂದ್ರೆ ಈ ರಿಪೋರ್ಟ್ಸ್ ನೋಡಿ ಅದಕ್ಕೆ ಸಂಬಂಧಿತ ಒಂದು ಪರಿಹಾರ, ಈ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡೋದು, ಅಲೋಪತಿ ಟ್ರೀಟ್ಮೆಂಟ್ ತಗೊಂಡೋಗಿ ಹೋದ್ರೆ ಶುರು ಮಾಡಿದ್ರೆ ಎಷ್ಟು ಅಂದ್ರೆ ಒಂಥರ ಅಡ್ಡಪರಿಣಾಮ ಹೆಚ್ಚು ಬರುತ್ತೆ ಸ್ನೇಹಿತರೆ. ಅಡ್ಡಪರಿಣಾಮ ಹೆಚ್ಚಾಗಿ ಒಂದು ರೋಗದಿಂದ ಇನ್ನೊಂದು ರೋಗ ಸ್ಟಾರ್ಟ್ ಆಗುತ್ತೆ. ಹೇಳ್ಬೇಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಕಾಮನ್ ಕೋಲ್ಡ್, ಈ ಟಾನ್ಸಿಲ್ಸು ಅಲ್ಲ, ಸೈನಸ್ಸು ಮತ್ತೆ ಆಸ್ಮಾ ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ. ಇದರಲ್ಲಿ ಇದೆಲ್ಲದಕ್ಕೂ ರೂಟ್ ಕಾಸ್ ಏನ್ ಗೊತ್ತಾ, ಹೆಚ್ಚು ಉಷ್ಣತ, ದೇಹದಲ್ಲಿ ಹೆಚ್ಚು ಉಷ್ಣತ. ಆದ್ರೆ ನಮ್ಗೆ ಕೋಲ್ಡ್ ಬರುತ್ತೆ, ಇದೆಲ್ಲ ಬಂದ್ರೆ ಏನೋ ತಂಪಿದೆ ಅಂತ ಹೇಳ್ಬಿಟ್ಟದು. ಇಲ್ಲಾಂದ್ರೆ ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೆ ಅವರು ಈ ಕೋಲ್ಡ್, ಆಸ್ಮಾ, ಈ ಸೈನಸ್ ಇದೆಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ. ಅದರಿಂದ ಏನಾಗುತ್ತೆ ಗೊತ್ತಾ, ಅದು ನಿಧಾನವಾಗಿ ಅಲರ್ಜಿ ತರ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಟೆಂಪರರಿ ಆಗಿ ನಿಮ್ಗೆ ತಕ್ಷಣವೇ ರಿಲೀಫ್ ಸಿಗುತ್ತೆ ಆ ಟ್ಯಾಬ್ಲೆಟ್ಸ್ ಇಂದ, ರಿಲೀಫ್ ಸಿಗ್ಬೋದು. ಆದ್ರೆ ಇನ್ ಸ್ವಲ್ಪ ದಿವಸ ಹಾಗೆ ನಾವು ಆ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ಅಲರ್ಜಿಯಾಗಿ ಪರಿವರ್ತನೆ ಆಗುತ್ತೆ. ಅಲರ್ಜಿಯಾಗಿ ಪರಿವರ್ತನೆ ಆಗಿ ಮತ್ತೆ ಅದು ನೀವು ಗುಣಪಡಿಸೋಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಗೆ ಹೋಗುತ್ತೆ ಸ್ನೇಹಿತರೆ. ಸೊ ಪೂರ್ತಿ ನಿಮ್ಮ ಅಲರ್ಜಿ ಆಗೋದು, ಡೈಜೆಸ್ಟಿವ್ ಸಿಸ್ಟಮು, ಪೂರ್ತಿ ನಿಮ್ಮ ಜೀರ್ಣಕೋಶ ಉಂಟಾಗೋದು, ಜೀರ್ಣ ಸರಿಯಾಗಿ ಆಗಲ್ಲ. ಇದೆಲ್ಲ ಸೇರ್ಕೊಂಡು ಅಸಿಡಿಟಿ ಫಾರ್ಮ್ ಆಗುತ್ತೆ, ಅಸಿಡಿ ಆಗ್ಬಿಡ್ತದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗಿ ಕಾಮನ್ ಕೋಲ್ಡ್ಗೆ ಇಷ್ಟು ತೊಂದರೆಗಳಾಗ್ತದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಪ್ರತಿಯೊಂದು ಪರಿಹಾರ ಅನ್ನೋದು ಮೂಲ ಕಾರಣ ಇದು ತಿಳ್ಕೋಬೇಕು. ಮೂಲ ಕಾರಣ ಇಲ್ಲಿ ಉಷ್ಣತ, ದೇಹ ಉಷ್ಣತ, ಅದು ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡಿ. ಅದಕ್ಕೂ ಬೇಕಾಗಿರುವಂತ ನಮ್ಮ ಈ ಆಕ್ಯುಪಂಚರ್ ಪಾಯಿಂಟ್ಸ್ ನಾವು ಬಳಸ್ಕೊಂಡ್ರೆ ಖಂಡಿತವಾಗಿ ನಾವು ಆಚೆ ಬರೋದು ಸ್ನೇಹಿತರೆ. ಸೊ ಇಂಥದೆಲ್ಲ ಸಾಧ್ಯವಾಗ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ನಾವು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಾವು ಪ್ರತಿಯೊಂದು ತಿಳ್ಕೊಂಡು ನಾವು ಮುಂದಿನ ಟ್ರೀಟ್ಮೆಂಟ್ಸು ಏನಿದೆಯೋ ಎಲ್ಲ ನಾವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಅದ್ಭುತ ಫಲಿತಗಳು ನಮ್ಗೆ ಸಿಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಇನ್ನೊಂದು ಏನಂದ್ರೆ, ಒಂದು ಲೇಡಿ ಅಂದ್ರೆ ಅವರು ಒಂದು 40 ಹೇಳ್ಬೇಕಂದ್ರೆ 40 ವರ್ಷ ಇರ್ತದೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ನೋಡಿದ್ರೆ ಖಂಡಿತವಾಗಿ ಅವ್ರ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ.
ಓಕೆ, ಪೀರಿಯಡ್ ಸರಿ ಆಗ್ತಾ ಇಲ್ಲ. ಅವರು 11ರಿಂದ 15 ಪಾಯಿಂಟ್ ವರೆಗೂ ನಾವು ನೋಡಿದ್ರೆ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಅರ್ಥ ಆಗುತ್ತೆ. ಆಮೇಲೆ ಖಂಡಿತವಾಗಿ ಈ ಅವ್ರ ಒಳಗಡೆ ಈಗಾಗಲೇ ಈ ಕ್ಯಾನ್ಸರ್ ಡಿಜನರೇಷನ್ ಅಂದ್ರೆ ಯುಟ್ರಸ್ ಸಂಬಂಧಿತ ಕ್ಯಾನ್ಸರ್ ಶುರು ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಅವಾಗ ಕೇಳ್ತಾ ಇರುವಾಗ ನಿಜವಾಗಿ ಅವ್ರಿಗೆ ಇದು ಹೇಳಿದ ತಕ್ಷಣ ಏನಾಗ್ತದೆ, ಆ ಆ ಮಹಿಳೆಯರು ತುಂಬಾ ಅಲಿತಾರೆ. ಸೊ ಅಂದ್ರೆ ನಮಗೂ ಕ್ಯಾನ್ಸರ್ ಶುರು ಆಗಿದೆಯಾ ಅಂತ. ಅವಾಗ ಏನಾಗತ್ತೆ, ಒಂದೇ ಒಂದು ಅವ್ರಿಗೆ ಹೇಳ್ಬೇಕಾಗಿರೋದು, ಏನ್ ತೊಂದರೆ ಇಲ್ಲ, ಇದು ಗುಣಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಸೊ ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಸ್ವಲ್ಪ ಅಂದ್ರೆ 1 ಮಂತ್ ಅಷ್ಟೇ, ಆ 1 ಮಂತ್ಗೆ ಪೂರ್ತಿ ಅವ್ರ ಗುಣ ಆಗಿ, ಅಂದ್ರೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ, ಆ ಎಂತ ಕ್ಯಾನ್ಸರ್ ಏನಿದೆಯೋ ಅದೆಲ್ಲಾನು ವಾಸಿಯಾಗಿ ಮತ್ತೆ ಬರ್ತಾರೆ ವಾಪಸ್ಸು. ಬಂದು ಎಷ್ಟೋ ಹ್ಯಾಪಿಯಾಗಿ ತುಂಬಾ ಕಾನ್ಫಿಡೆನ್ಸ್ ಆಗಿ, ಅಂದ್ರೆ 2 ತಿಂಗಳಲ್ಲೇ ಪರ್ಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಇದು ಖರ್ಚಾಗಿರೋದು ಅಷ್ಟೇ ಒಂದು 200 ರೂಪಾಯಿ ಮಾತ್ರ. ಅಂದ್ರೆ ಮುಂಚೆನೆ ನಮ್ಗೆ ಮುಂಚೆನೆ ನಿರ್ಧಾರ ಆಗತ್ತೆ ವ್ಯಾಧಿ. ಅದು ಇನ್ನೂ ಅರ್ಲಿ ಸ್ಟೇಜ್ ಅಲ್ಲೇ, ಅಂದ್ರೆ ಹೇಳ್ಬೇಕಂದ್ರೆ ಮೊದಲನೇ ಸ್ಟೇಜ್ ಅಲ್ಲಿ ಇರುವಾಗನೇ ಆ ವ್ಯಾಧಿ ಬಗ್ಗೆ ನಿರ್ಧಾರನ ಆಗಿ ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ತಗೋತಾ ಹಾಕ್ಬೋದ್ರಲ್ಲಿ ನಾವು ಗುಣಪಡಿಸ್ಕೋಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವು ಸ್ವಲ್ಪ ಡೈಟು ಅಷ್ಟೇ ಸ್ನೇಹಿತರೆ. ಯಾವುದೇ ಆಕುಪ್ರಜರ್ ಜೊತೆಗೆ ನೀವು ಡೈಟು ಅಂದ್ರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ, ಹೋಲಿಸ್ಟಿಕ್ ಅಂದ್ರೆ ಸಮಗ್ರ ಜೀವನ ವಿಧಾನ, ಸಮಗ್ರ ಆಹಾರ ವಿಧಾನಗಳು ಹೇಳಿದ್ವಲ್ಲ. ಅಂದ್ರೆ ಯಾವುದೇ ಕೆಮಿಕಲ್, ಒಂದು ರಸಾಯನ ರಹಿತ ಆಹಾರ ಪದಾರ್ಥಗಳ ಸೇವನೆ ಮಾಡಬೇಕು, ಯಾವ್ದಾವ್ದು ತಿನ್ನಬಾರ್ದು, ಯಾವ ತಿನ್ಬೇಕು, ಇದೆಲ್ಲ ನಾವು ಹೇಳ್ಕೊಂತ ಬಂದಿದ್ವಿ. ಇದೆಲ್ಲ ಪ್ರಾಧಾನ್ಯವೇ ಇರೋದು ಅಂದ್ರೆ ಆಕುಪ್ರಜರ್ ಜೊತೆಗೆ ನಿಮ್ಮ ಡೈಟ್ ಚೆನ್ನಾಗಿರ್ಬೇಕು. ಅಂದ್ರೆ ಸಮಗ್ರ ಜೀವನ ಆಹಾರ ವಿಧಾನ ಇರಬೇಕು. ಅಂದ್ರೆ ಈ ಯಾವುದೇ ರಸಾಯನ ರಹಿತ ಆಹಾರ, ಮತ್ತೆ ಪ್ರತಿಯೊಂದು ಯಾವ ತಿನ್ನಬಾರ್ದು, ಯಾವ ತಿನ್ಬೇಕು, ಇದೆಲ್ಲ ಅರಿವಿಟ್ಕೊಂಡು ಅದು ಪಾಲನೆ ಮಾಡ್ಕೊಳ್ಳಿ, ಡೈಟ್ ಪಾಲನೆ ಮಾಡ್ಕೊಳ್ಳಿ, ಮತ್ತೆ ಸಮಗ್ರ ಡೈಟ್ ಪಾಲನೆ ಮಾಡ್ಕೊಳ್ಳಿ, ಜೊತೆಗೆ ಆಕುಪ್ರಜರ್ ಮಾಡ್ಕೊಳ್ಳಿ. ಅವಾಗ ಬೇಗವಂತವಾಗಿ ಪ್ರತಿಯೊಂದು ವ್ಯಾಧಿನೂ ಗುಣ ಆಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪ್ರತಿಯೊಬ್ಬರಿಗೆ ಹೇಳ್ಬೇಕಾಗಿರೋದು ಏನಂದ್ರೆ, ಈ ಆಕುಪ್ರಜರಲ್ಲಿ ಅಷ್ಟೇ ಸ್ನೇಹಿತರೆ, ನಾವು ಆ ಪಾಯಿಂಟ್ಸ್ ಪ್ರೆಸರ್ ಮಾಡುವಾಗ, ಈಗ ಕೋಲ್ಡ್ ಇದೆ ಅಂತ ಇಟ್ಕೊಳ್ಳಿ, ಯಾರಿಗೆ ಒಂದು ಶೀತ ಆಗಿದೆ, ಶೀತ ಕೆಮ್ಮು, ಈ ಪಾಯಿಂಟ್ಸ್ ನಾವು ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ಅವು ಪ್ರೆಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆ ವ್ಯಾಧಿ ಸ್ವಲ್ಪ ಹೆಚ್ಚಾಗಿದೆ ಅಂತ ಕಾಣಿಸ್ತದೆ. ಅಂದ್ರೆ ಈ ಪ್ರೆಸ್ ಮಾಡ್ತಾ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದ್ರೆ ಅವ್ರ ಒಳಗಡೆ ಇರುವಂತ ಎಲ್ಲಾ ನೀರೆಲ್ಲ ಈ ಮೂಗಿಂದ ಆಚೆ ಕಡೆ ಬರೋದು ಶುರು ಆಗತ್ತೆ. ಅವಾಗ ನಾವೇನ್ ಅನ್ಕೋತೀವಿ, ಏನಪ್ಪಾ ಹೆಚ್ಚಾಗಿದೆ ಈ ಪಾಯಿಂಟ್ಸ್ ಪ್ರೆಸರ್ ಮಾಡುವಾಗ ಅಂತ ನಮ್ಗೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಲ್ವಾ. ಒಂದು ತಪ್ಪು ಕಲ್ಪನೆ ತಪ್ಪು ಅರ್ಥ ಆಗತ್ತೆ. ಅದನ್ನು ದಯವಿಟ್ಟು ಅದು ಆತರ ಅರ್ಥ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೆ ಹೇಳಿ, ಇನ್ನೊಬ್ರಿಗೂ ನೀವು ಹೇಳ್ಬೇಕಂದ್ರು ಪ್ರತಿಯೊಬ್ಬರಿಗೆ ಹೇಳ್ಬೋದು, ನೀವು ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ಈ ಪಾಯಿಂಟ್ಸ್ ಪ್ರೆಸ್ ಮಾಡುವಾಗ ಆ ವ್ಯಾಧಿ ಏನೇ ಇದ್ರೂ ಸ್ವಲ್ಪ ತೀವ್ರತೆ ಆಗಿ ಆಮೇಲೆ ಕಡಿಮೆ ಆಗ್ತಾ ಹೋಗ್ತದೆ. ಅದು ಪ್ರಾಧಾನ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತ ವಿಷಯ ಸ್ನೇಹಿತರೆ. ಇದು ಒಂದು ಈ ಸೂಚನೆಗಳು ನಮ್ಮ ದೇಹದಲ್ಲಿ ಈ ಸೂಚನೆಗಳು ಕಾಣಿಸ್ತಾ ಇರ್ತದೆ ಈ ಪಾಯಿಂಟ್ಸ್ ಪ್ರೆಸ್ ಮಾಡ್ತಾ ಹೋದ್ರೆ. ಸೊ ಇದು ಅರ್ಥ ಮಾಡ್ಕೊಂಡು ಈ ತರ ನೀವು ಪಾಲನೆ ಮಾಡಿ ಖಂಡಿತವಾಗಿ. ಸೊ ಇದು ಎಲ್ಲದನ್ನು ಅಂದ್ರೆ ಪ್ರತಿಯೊಂದನು ಅದ್ಭುತವಾದ ಫಲಿತಗಳನ್ನ ತಗೋಬಹುದು ಸ್ನೇಹಿತರೆ. ಸೊ ಈ ಸಮಗ್ರ ಸಮಗ್ರ ಜೀವನ ವಿಧಾನ, ಸಮಗ್ರ ಜೀವನ ಶೈಲಿಯಲ್ಲಿ ಈ ಆಕುಪ್ರೆಸರ್ಗೆ ತುಂಬಾ ಪ್ರಾಧಾನ್ಯತೆ ಇದೆ. ಇದನ್ನು ಪಾಲಿಸೋಣ ಸ್ನೇಹಿತರೆ ಪ್ರತಿಯೊಬ್ಬರು. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಇಷ್ಟು ತಿಳ್ಕೊಂಡಿದ್ವಿ. ಆದ್ರೆ ಇನ್ನೊಂದು ಅಂಶ ಇತ್ತು, ಅದು ಅಂದ್ರೆ ನಮ್ಮ ದೇಹದಲ್ಲಿ ಸುಳುವಿಗಳು, ಅಂದ್ರೆ ಒಂದು ಯಾವುದೇ ದೇಹದಲ್ಲಿ ಇನ್ನೂ ಈ ಉಗುರುಗಳು ಮತ್ತೆ ಈ ಕೈಗಳು ಎಲ್ಲ ನೋಡ್ತಾ ಇದ್ರೆ ಯಾವ ವ್ಯಾಧಿ ಏನಿದೆ, ಎಷ್ಟು ಮಟ್ಟಗಿದೆ ಅಂತ ತಿಳ್ಕೊಂಡೋಗ ಇನ್ನೂ ಹೆಚ್ಚು ಅವಕಾಶ ಇದೆ. ಅಂತ ಸುಳಿವುಗಳು ಅಂತ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲೇ ಕಾಣಿಸ್ತಾ ಇರೋಂತ ಆ ಸೈನ್ಸು, ಸಿಂಬಲ್ಗಳು ಏನೇನಿದೆ ಅದೆಲ್ಲ ನಾನು ಮುಂದಿನ ಅಂಶದಲ್ಲಿ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದರಿಂದ ನಿಮ್ಗೆ ಅರ್ಥ ಆಗತ್ತೆ. ಈ ಉಗುರು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಆ ಉಗುರು ನೋಡುವಾಗನೇ ಗೊತ್ತಾಗತ್ತೆ ಇವ್ರು ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಅದನ್ನು ನಾನು ಅಷ್ಟೆಲ್ಲ ಮಾಹಿತಿ, ಅಷ್ಟೆಲ್ಲ ಜ್ಞಾನ ಇದೆ ಈ ದೇಹದಲ್ಲಿ, ಪ್ರತಿಯೊಂದು ಸಿಗತ್ತೆ. ಎಲ್ಲಿನೂ ಬೇರೆ ಕಡೆ ಹೋಗಿ ನಾವು ಏನೂ ಬೇಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ಅದು ಮುಂದಿನ ಅಂಶವಾಗಿ ನಾಳೆ ತಿಳ್ಕೊಳ್ಳೋಣ.